ಕರ್ಕಾಟಕ ರಾಶಿಯವರಿಗೆ ಅಷ್ಟಮ ಶನಿ ಮುಕ್ತಾಯವಾಗಿ ಆಗಲೇ 1.5 ವರ್ಷ ಮುಗಿದೋಗಿದೆ. ಅಷ್ಟಮ ಶನಿ ಇದ್ದಾಗ ಎಷ್ಟು ದೊಡ್ಡ ಗಾಯ ಮಾಡಿತ್ತು ಅಂತಂದರೆ ಅದನ್ನು ಮರೀಲಿಕ್ಕೆ ತುಂಬ ಟೈಮ್ ಹಿಡಿತು ನಿಮಗೆ. ಈಗ ನೀವೆಲ್ಲ ಸುಧಾರಿಸ್ಕೊಳ್ತಾ ಇದ್ದೀರಾ, ಬದಲಾಗಿದ್ದೀರಾ. 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಶನಿ ಇದ್ದಾನೆ. ನಿಮಗೆ 7 ಹಾಗೂ 8ನೇ ಮನೆ ಅಧಿಪತಿ 9ನೇ ಮನೆ ಅದೃಷ್ಟವನ್ನು ಕೊಡ್ತಕ್ಕಂಥ ಸ್ಥಾನದಲ್ಲಿದ್ದಾನೆ. ಆದರೆ ಇನ್ನು 1 ವರ್ಷ ಇರತಕ್ಕಂಥದ್ದು 2027 ಅಂದರೆ ಮುಂದಿನ ವರ್ಷ ಜೂನ್ 3ನೇ ತಾರೀಕಿಗೆ ಶನಿ ಮೇಷರಾಶಿಗೆ ಬಂದುಬಿಡ್ತಾನೆ. 10ನೇ ಮನೆಯಲ್ಲಿ ನೀಚ ಸ್ಥಾನದಲ್ಲಿ ಇರ್ತಾನೆ, ಆವಾಗ ಚೆನ್ನಾಗಿರಲ್ಲ. ಸೊ ಈ 1 ವರ್ಷ ಅಂದರೆ ಇನ್ನು 1 ವರ್ಷ, ಈಗ ಮೇ ನಡೀತಾ ಇದೆ. ಈ ಜೂನ್ 3ನೇ ತಾರೀಕಿಂದ ಮುಂದಿನ ಜೂನ್ 3ನೇ ತಾರೀಕಿನ ತನಕ ಅಂತ ಅಂದ್ಕೊಡಿ. ಅಥವಾ ಈಗ ಮೇನೂ ಬಂತು ಮುಂದಿನ ಜೂನ್ 3ನೇ ತಾರೀಕಿನ ತನಕ ಇನ್ನು 1 ವರ್ಷ ನಿಮಗೆ 9ನೇ ಮನೆ ಭಾಗ್ಯಸ್ಥಾನದಲ್ಲಿ ಶನಿ ಇರ್ತಾನೆ, ಅದೃಷ್ಟದ ಜಾಗದಲ್ಲಿ ಶನಿ ಇರ್ತಾನೆ. ಈ 1 ವರ್ಷ ಇದೆಯಲ್ಲ, ಇನ್ನು 1 ವರ್ಷ ಏನಿದೆಯಲ್ಲ, ಶನೇಶ್ವರನ ರಹಸ್ಯ ಪ್ರಭಾವಗಳು ಏನೇನಿರ್ತದೆ ಕರ್ಕಾಟಕ ರಾಶಿಯವರ ಮೇಲೆ ಅನ್ನುವಂಥದ್ದು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ತೇನೆ. ತುಂಬ ಅದೃಷ್ಟವನ್ನು ನೀವು ತೆಗೆದುಕೊಳ್ಬೋದು ಶನಿಯಿಂದ. ಅದನ್ನು ಹೇಗೆ ತೆಗೆದುಕೊಳ್ಬೇಕು ಏನು ಎಲ್ಲ ತಿಳಿಸ್ತೇನೆ. ಶನೇಶ್ವರನ ರಹಸ್ಯ ಪ್ರಭಾವ ಕರ್ಕಾಟಕ ರಾಶಿಯವರ ಮೇಲೆ ಅಂತ. ಸೊ ದಯವಿಟ್ಟು ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರಿಗೆ ವಿಡಿಯೋ ರೀಚ್ ಮಾಡಿಬಿಡಿ, ತಲುಪಿಸ್ಬಿಡಿ. ನೀವು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ ಆದಷ್ಟು ಜಾಸ್ತಿ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬಿಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾರೆ, ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಏನಾದ್ರು ಪ್ರಶ್ನೆ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತಾನೆ. ದಯವಿಟ್ಟು ನಿಮ್ಮ ವೈಯಕ್ತಿಕ ನಂಬರ್ಗಳನ್ನ, ಪರ್ಸ್ನಲ್ ನಂಬರು, ಪರ್ಸ್ನಲ್ ಅಡ್ರೆಸ್ ಇದನ್ನು ಯಾವುದನ್ನು ಕಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಎಲ್ಲರೂ ನೋಡ್ತಾ ಇರ್ತಾರೆ. ಯಾರಾದರೂ ನಾವೇ ಬಿಟ್ಟರು ಅಂತ ಫೋನ್ ಮಾಡಿದ್ರೆ ನೀವು ನಂಬ್ಕೊಂಡ್ಬಿಡ್ತೀರ. ಆಮೇಲೆ ನಾವು ಯಾರಿಗೂ ಫೋನ್ ಮಾಡಲ್ಲ, ಅದಕ್ಕೋಸ್ಕರ ಹೇಳಿದ್ದು. ಶುರು ಮಾಡೋಣಲ್ವಾ? ಎಸ್. ಏನಂತಂದರೆ ಶನೇಶ್ವರ ಗ್ರಹ ನಿಮ್ಮ ಅಷ್ಟಮ ಶನಿಯ ಪ್ರಭಾವ ಅಂದರೆ ಕುಂಭರಾಶಿಯನ್ನು ಬಿಟ್ಟು ಮೀನ ರಾಶಿಗೆ ಹೋಗಿ 1.5 ವರ್ಷ ಆಗೋಯಿತು. ಸೊ ಮೀನ ರಾಶಿಯಲ್ಲಿ 1.5 ವರ್ಷದಿಂದ ಶನೇಶ್ವರ ಗ್ರಹ ಇದ್ದಾನೆ ಅಂತಂದರೆ ಭಾಗ್ಯಸ್ಥಾನ 9ನೇ ಇಲ್ಲಿ 1 ವರ್ಷ ಇರುವಂಥದ್ದು. ಟೋಟಲ್ 2.5 ವರ್ಷದಲ್ಲಿ 1.5 ವರ್ಷ ಮುಗಿದೋಯ್ತು, ಇನ್ನು 1 ವರ್ಷ. ಸೊ ಈ 1 ವರ್ಷದಲ್ಲಿ ಕರ್ಕಾಟಕ ರಾಶಿಯವರು ಏನೇನನ್ನಾದರೂ ನೋಡಬಹುದು ಶನಿ ಪ್ರಭಾವದಿಂದ ಅಂತಂದರೆ, ಮೊದಲನೇದಾಗಿ ಹಲವು ವರ್ಷಗಳಿಂದ ಅಡಕವಾಗಿದ್ದ ಭಾಗ್ಯ ಅಂದರೆ ಅದೃಷ್ಟ. ಭಾಳ ವರ್ಷ ಆಗುತ್ತೆ ಸರ್, ನನ್ನ ಜೀವನದಲ್ಲಿ ಅದೃಷ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ಲ, ಆ ಲಕ್ ಫ್ಯಾಕ್ಟರ್ ಕಾಣದೇ ಇಲ್ವೇನೋ ಅಂತ ಅನಿಸುತ್ತಲ್ಲ, ಅದೆಲ್ಲ ಓಪನ್ ಅಪ್ ಆಗುತ್ತೆ. ಶನಿ ಮೊದಲು ಕಷ್ಟ ಕೊಡ್ತಾನೆ, ಪರೀಕ್ಷೆ ಮಾಡ್ತಾನೆ. ಈಗ 9ನೇ ಮನೆಗೆ ಶನಿ ಬಂದು 1.5 ವರ್ಷ ಆಯಿತು. ಈ 1.5 ವರ್ಷ ಶನೇಶ್ವರ ನಿಮ್ಮನ್ನು ಪರೀಕ್ಷೆ ಮಾಡಿದ್ದಾನೆ. ಆದರೆ ಇನ್ನು ಮುಂದಿನ 1 ವರ್ಷ ಇದೆಯಲ್ಲ, ನಿಮಗೆ ಅದರ ಫಲವನ್ನು ಕೊಡ್ತಾನೆ. ಆ ಪರೀಕ್ಷೆಯಲ್ಲಿ ನೀವು ಗೆದ್ದಿದ್ರೆ ನಿಮಗೆ ಆ ಫಲವನ್ನು ಖಂಡಿತವಾಗಿ ಕೊಡ್ತಾನೆ. ಹಲವು ಕಾಲದಿಂದ ಸಿಲುಕಿಕೊಂಡಿದ್ದಂಥ ಅದೃಷ್ಟ ಅಚಾನಕ್ಕಾಗಿ ಓಪನ್ ಅಪ್ ಆಗುತ್ತೆ. ಭಾಗ್ಯೋದಯ ಕಾಲ ಅಂತ ಹೇಳ್ಬೋದು. ಇನ್ನು ದೂರ ಪ್ರಯಾಣ, ವಿದೇಶ ಪ್ರಯಾಣ, ವಿದೇಶ ಅವಕಾಶ ಅಥವಾ ಹೊಸ ಜೀವನದ ದಾರಿ ಕೆಲವರಿಗೆ ಅಚ್ಚರಿಯಾಗಿ ಓಪನ್ ಆಗಿ ಸಡನ್ನಾಗಿ ವಿದೇಶಕ್ಕೆ ಹೋಗೋ ಯೋಗ ಸಿಕ್ತು. ಸಡನ್ನಾಗಿ ನನಗೆ ಬೇರೆ ರಾಜ್ಯಕ್ಕೋ, ಬೇರೆ ಜಿಲ್ಲೆಗೋ, ಬೇರೆ ಕಡೆ ಟ್ರಾನ್ಸ್ಫರ್ ಆಯಿತು. ಸಡನ್ನಾಗಿ ಏನೋ ಆಯಿತು. ಈ ಸಡನ್ ಚೇಂಜಸ್, ಸಡನ್ ಪ್ರಯಾಣ, ಸಡನ್ ವಿದೇಶ ಯೋಗ, ಸಡನ್ನಾಗಿ ಅಮೆರಿಕಾದಲ್ಲಾಯಿತು, ಜರ್ಮನಲ್ಲಾಯಿತು, ಅಥವಾ ನಮ್ಮ ಅರಬ್ ರಾಷ್ಟ್ರಗಳಲ್ಲೆಲ್ಲರೂ ಒಂದು ಕಡೆ ಸಡನ್ನಾಗಿ ನಮಗೆ ಅಲ್ಲಿ ಇದಾಯಿತು, UAE ಯಾವ ಥರ ಈ ಕಡೆ ಆ ಥರ ಎಲ್ಲರೂ ಒಂದು ದೇಶಗಳಲ್ಲಿ ಆಯಿತು ಅಂತಂದರೆ ಸಡನ್ನಾಗಿ ಬೆಳವಣಿಗೆ ಇದೆಲ್ಲ ಆಗುವಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿದೆ. ನಿಮಗೆ ಅನಿರೀಕ್ಷಿತವಾಗಿ ಸಡನ್ನಾಗಿ ವಿದೇಶ ಪ್ರಯಾಣ ಯೋಗ ಅಂತ. ಅದೇ ಅಲ್ಲದೆ ಕುಟುಂಬದಲ್ಲಿ ನಿಮ್ಮ ಮಾತಿನ ಬೆಲೆ ಹೆಚ್ಚಾಗುತ್ತೆ. ನೀವು ಮೊದಲು ನೀನು ಒಂದು ಹೇಳ್ತಾರೆ, ನೀನು ಒಂದು ಹೇಳ್ಬಿಡು ಅನ್ನೋ ರೀತಿಯಲ್ಲಿ ಅಂದರೆ ತುಂಬ ನಿಮ್ಮ ಮಾತಿಗೆ ಬೆಲೆ ಇರಲಿಲ್ಲ. ಆದರೆ ಈ 1 ವರ್ಷಗಳ ಕಾಲ ಶನಿ ಪ್ರಭಾವದಿಂದಾಗಿ ಕುಟುಂಬದಲ್ಲಿ ನಿಮ್ಮ ಮಾತಿನ ಬೆಲೆ ಹೆಚ್ಚಾಗುತ್ತೆ. ಆದರೆ ಒಂದು ತಪ್ಪು ನಿರ್ಧಾರ ದೊಡ್ಡ ಜಗಳಕ್ಕೂ ಕಾರಣ ಆಗ್ಬೋದು. ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ, ಆದರೆ ನೀವೇನೋ ನಮ್ಮ ಮಾತಿಗೆ ಬೆಲೆ ಕೊಟ್ಟರಲ್ಲ ಅಂತ ನೀವು ಏನಾರು ತಪ್ಪು ನಿರ್ಧಾರ ತೊಗೊಂಡ್ಬಿಟ್ರೆ ಆ ನಿರ್ಧಾರದಂತೆ ಎಲ್ಲರೂ ನಡ್ಕೊಂಡು ಆಮೇಲೆ ಪ್ರಾಬ್ಲಮ್ ಆಯಿತು ಅಂದರೆ ನೀನು ಹೇಳ್ದಂಗೆ ಅದಕ್ಕೆ ನಾನು ನಿನಗೆ ಬೆಲೆ ಕೊಡ್ತಾ ಇರಲ್ಲ, ನಿನ್ನ ಮಾತಿಗೆ ಬೆಲೆ ಕೊಟ್ಟಿದ್ದಕ್ಕೆ ನೋಡು ನಮಗೆ ಎಂಥ ಶಿಕ್ಷೆ ಆಯಿತು ಅನ್ನೋ ಥರ ಎಲ್ಲ ದೊಡ್ಡ ಸಮಸ್ಯೆ ಆಗ್ಬಿಡುತ್ತೆ. ದೊಡ್ಡ ಜಗಳಕ್ಕೆ ಇದೇ ಕಾರಣ ಆಗಿಬಿಡುತ್ತೆ. ಸೊ ಅದರಿಂದ ನಿಮಗೆ ಕೊಟ್ಟಿರುವ ನಿಮಗೊಂದು ಬೆಲೆ ಕೊಟ್ಟಿದ್ದಾರೆ ಅಂದರೆ ಅದನ್ನು ಸರಿಯಾಗಿ ನೀವು ಅದನ್ನು ಬಳಸ್ಕೊಳ್ಬೇಕು. ತಪ್ಪು ನಿರ್ಧಾರಗಳು ತೆಗೆದುಕೊಳ್ಬಾರ್ದು. ನೆಕ್ಸ್ಟ್ ಹಣ ಮತ್ತು ಗೌರವ ಎರಡೂ ಸಹ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ ಕರ್ಕಾಟಕ ರಾಶಿಯವರಿಗೆ ಇನ್ನು 1 ವರ್ಷ. ಆದರೆ ಅಹಂಕಾರ ಮಾತ್ರ ಬರಬಾರ್ದು. ಅಹಂಕಾರ ಬಂದರೆ ಮುಗೀತು, ಶನಿನೇ ಪಾಠ ಕಳಿಸ್ಬಿಡ್ತಾನೆ ನಿಮ್ಗೆ, ಮತ್ತೆ ಯಾರೂ ಬೇಡ. ಯಾರು ಅದೃಷ್ಟ ಕೊಡ್ತದಾನಲ್ಲ ನಿಮ್ಗೆ ಅಹಂಕಾರ ಬಂದರೆ ಅದೇ ಶನಿನೇ ನಿಮಗೆ ಪಾಠ ಕಳಿಸ್ಬಿಡ್ತಾನೆ. ಸೊ ಆದ್ದರಿಂದ ಅಹಂಕಾರ ಬರಬಾರ್ದು, ನಾನು ಮಾಡಿದೆ ಅಂತ ಬರಬಾರ್ದು. ಆಯಿತು, ದೈವಾನುಗ್ರಹ ಆಯಿತು ಅನ್ನೋಂಗಿರಬೇಕು. ಅಷ್ಟೇ ಅಲ್ಲ,
ದೇವರ ಮೇಲಿನ ನಂಬಿಕೆ, ಆಧ್ಯಾತ್ಮ ಮತ್ತು ಕರ್ಮದ ಫಲ ಈಗ ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತೆ. ನಾನು ಇಷ್ಟು ದಿವಸ ಪೂಜೆ ಮಾಡಿದ್ದಕ್ಕೋಸ್ಕರ ಈಗ ಒಳ್ಳೆಯದಾಯಿತು, ಈ ಹೋಮ ಮಾಡಿಸ್ದೆ ನನಗೆ ಒಳ್ಳೆಯದಾಯಿತು, ಈ ಜಪ ಮಾಡಿಸ್ದೆ ನಂಗೆ ಒಳ್ಳೆಯದಾಯಿತು, ಈ ದಾನ ಮಾಡಿದೆ ನಂಗೆ ಒಳ್ಳೆಯದಾಯಿತು, ಇಂಥವ್ರಿಗೇನೋ ಒಂದು ಹೆಲ್ಪ್ ಮಾಡಿದೆ ನಂಗೆ ಒಳ್ಳೆಯದಾಯಿತು, ಈ ದೇವರ ಪೂಜೆ ಪುನಸ್ಕಾರ ಹೋಮ ಹವನ ಪೂಜೆ ಏನೇನು ಒಳ್ಳೇದು ಮಾಡ್ಕೊಂಡಿದ್ರಲ್ಲ ಅದರದ್ದೆಲ್ಲ ಪುಣ್ಯದ ಫಲವನ್ನು ಇನ್ನು ಮುಂದೆ 1 ವರ್ಷಕ್ಕೆ ತನಕ ಶನಿ ನಿಮಗೆ ಕೊಡಲಿದ್ದಾನೆ. ಸೊ ಇಂಥ ಒಂದು ಅದ್ಭುತವಾದ ಅವಕಾಶವನ್ನು ಕರ್ಕ ರಾಶಿಯವರು ಮಿಸ್ ಮಾಡಿಕೊಳ್ಬಾರ್ದು. ಅದಕ್ಕೆ ಯಾವ ರೀತಿಯಲ್ಲಿ ಶನೇಶ್ವರನ ಆರಾಧನೆ ಮಾಡಬೇಕು ಅದನ್ನು ಸಹ ತಿಳಿಸ್ತಾನೆ. ಪರಿಹಾರ ಅಂತ ಬಂದಾಗ ಶನೇಶ್ವರನ ಆರಾಧನೆ ಬಹಳ ಮುಖ್ಯ. ಪ್ರತಿ ದಿವಸ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ಒಂದು 10-15 ನಿಮಿಷ ಅಥವಾ ಒಂದು 20 ನಿಮಿಷ ಶನೇಶ್ವರನ ಆರಾಧನೆಯಲ್ಲಿ ಕಳೀತಕ್ಕಂಥದ್ದು ಬಹಳ ಮುಖ್ಯ. ಅದರಲ್ಲೂ ಶನಿವಾರ ಬಂದಾಗ ಬೆಳಗ್ಗೆ ಎದ್ದು, ಅಂದರೆ ನಿಮಗೆ ಆರೋಗ್ಯ ಬಾಧೆ ಏನೂ ಇಲ್ಲ, ಮೆಡಿಸಿನ್ ತೊಗೊಬೇಕೋದಿಲ್ಲ, ಏನು ಸಮಸ್ಯೆ ಇಲ್ಲ ಅಂತಂದರೆ ಬೆಳಗ್ಗೆ ಎದ್ದು ಸ್ನಾನ ಮುಗಿದ ತಕ್ಷಣ ಫಸ್ಟು ಮನೆ ಹತ್ತಿರದಲ್ಲಿರುವ ಯಾವುದಾದ್ರು ದೇವಸ್ಥಾನದಲ್ಲಿ ನವಗ್ರಹ ಇದ್ದೇ ಇರುತ್ತೆ, ಇಲ್ಲ ಶನೇಶ್ವರ ದೇವಸ್ಥಾನ ಇದ್ದರೆ ಇನ್ನೂ ಒಳ್ಳೆಯದು, ಹೋಗಿ ಕಾಲು ನೋವು ಬರ್ತನಕ ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಳ್ತಕ್ಕಂಥದ್ದು ಅತ್ಯುತ್ತಮ. ಅದರಲ್ಲೂ ಸಹ ಬಹುಮುಖ್ಯವಾಗಿ ಮನೆಯಲ್ಲೇ ಕುಳಿತುಕೊಂಡು ಶನೇಶ್ವರ ಅಷ್ಟೋತ್ತರ ಪಠನೆ ಇರಬಹುದು, ಅಥವಾ ದಶರಥ ಕೃತ ಶನಿ ಸ್ತೋತ್ರ ಅಂತಿದೆ ಅದರ ಪಠನೆ ಮಾಡ್ತಕ್ಕಂಥದ್ದು ಇರಬಹುದು. ಬಹಳ ಪವರ್ಫುಲ್ ಆಗಿರ್ತಕ್ಕಂಥದ್ದು. ಅದನ್ನು ಪ್ರತಿ ದಿವಸ ಮಾಡಬೇಕು. ಈ 1 ವರ್ಷ ಪ್ರತಿ ದಿವಸ ಬೆಳಗ್ಗೆ ಇದನ್ನು ಮಾಡ್ತಾ ಇದ್ದಾಗ ಶನೇಶ್ವರ ಅನುಗ್ರಹ ತುಂಬ ಚೆನ್ನಾಗಾಗಲಿದೆ. ನೆನಪಿಟ್ಕೊಳ್ಳಿ ಈ ವಿಚಾರವನ್ನು. ಈ ಶನಿವಾರಗಳಲ್ಲಿ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಕರಿ ಎಳ್ಳಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ನೀಲಿ ಬಣ್ಣದ ಹೂವಿನಲ್ಲಿ ಸ್ವಾಮಿಗೆ ಅರ್ಚನೆ ಮಾಡಿಸ್ತಕ್ಕಂಥದ್ದು, ಕಬ್ಬಿಣದ ಬಾಂಡ್ಲಿಯಲ್ಲಿ ಗಾಣದ ಎಳ್ಳೆಣ್ಣೆ ಹಾಕ್ಕೊಂಡು ಮುಖ ನೋಡಿಕೊಂಡು ಒಂದು ಬೆರಳುಗಾತ್ರ ಬತ್ತಿ ಅದರಲ್ಲಿ ಹಾಕಿಬಿಟ್ಟು ದೀಪ ಹಚ್ಚತಕ್ಕಂಥದ್ದು, ಅಥವಾ ಆ ಎಳ್ಳೆಣ್ಣೆ ಗಾಣದ ಎಳ್ಳೆಣ್ಣೆಯಲ್ಲಿ ಸ್ವಾಮಿಗೆ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಬಹಳ ಪವರ್ಫುಲ್ ಆಗಿರತಕ್ಕಂಥ ಪರಿಹಾರಗಳು. ಶನಿವಾರ ನಾನ್ ವೆಜ್ ತಿನ್ನೋದು ಬಿಟ್ಟುಬಿಟ್ಟು ಶನಿವಾರ ಒಂದು ಹೊತ್ತು ಉಪವಾಸ, ಅದು ಆರೋಗ್ಯ ಬಾಧೆ ಇಲ್ಲ ಅಂದರೆ ಉಪವಾಸ ಮಾಡಿಕೊಂಡು ತುಂಬ ಚೆನ್ನಾಗಿ ಶನೇಶ್ವರನ ಆರಾಧನೆ ಮಾಡ್ಬೋದು. ಬಹಳ ಪವರ್ಫುಲ್ ಆಗಿರ್ತದೆ. ಇಲ್ಲ ಇನ್ನೂ ಪವರ್ಫುಲ್ ಆಗಿರೋರು ಬೇಕು ಅಂದರೆ ನಿಮಗೋಸ್ಕರ ನಾವು ಮಾಡ್ತಾ ಇದ್ದೇವೆ 16ನೇ ತಾರೀಕು ಶನಿವಾರ. 16ನೇ ತಾರೀಕು ಶನಿವಾರ ಅಮಾವಾಸ್ಯೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಶನಿ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ದೊಡ್ಡ ಪ್ರಮಾಣದಲ್ಲಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಸಹಸ್ರ ಶನಿ ಶಾಂತಿ ಹೋಮದ ಒಂದು ಪ್ರಸಾದ ಸ್ವರೂಪ ನಿಮಗೆ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ಮಾಲೆಯನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ. ಕೃಷ್ಣ ಶಾಲ್ಮಲಾ ಮಾಲೆ, ಇದರಲ್ಲಿ ಕೃಷ್ಣ ವೀಟಿಕಾ ರತ್ನದ ಒಂದು ಡಾಲರ್ ಕೂಡ ಇರ್ತದೆ. ಅದು ಕುದುರೆಯ ಲಾಳ ಇರ್ತದೆ. ಶನೇಶ್ವರನಿಗೆ ನೀವೇನು ಮಾಡ್ತೀರಿ, ಕುದುರೆ ಲಾಳ ಬಳಸ್ತೀರ, ಮನೆ ಬಾಗಿಲು ಹೊಡೆಯೋದು ಅಲ್ಲಿ ಇಟ್ಬಿಟ್ಟಿರಲ್ಲ, ಅದೇ ಒಂದು ಆಕಾರದಲ್ಲಿ ಒಂದು ಡಾಲರ್ ಮಾಡಿಸಿ ಅದರಲ್ಲಿ ಕೃಷ್ಣ ವೀಟಿಕಾ ರತ್ನ ಇಟ್ಟು ಇನ್ನು ಮಿಕ್ಕಿದೆಲ್ಲ ಕೃಷ್ಣ ಶಾಲ್ಮಲಾ ಒಂದು ರತ್ನಗಳ ಒಂದು ಮಾಲೆಯನ್ನು ಶನಿವಾರದ ದಿವಸ 16ನೇ ತಾರೀಕು ನೋಡಿ, 16ನೇ ತಾರೀಕು ಶನಿವಾರ, ಮೇ 16ನೇ ತಾರೀಕು ಶನಿವಾರ ಬೆಳಗ್ಗೆ ಸಹಸ್ರ ಶನಿ ಶಾಂತಿ ಹೋಮದಲ್ಲಿ 1008 ಸಂಖ್ಯೆಯ ಶನೇಶ್ವರನಿಗೆ ಹೋಮ ಮಾಡಿ ಈ ವಿಶೇಷವಾದ ಮಾಲೆಯನ್ನು ಪ್ರತಿಯೊಬ್ಬರಿಗೂ ಸಹ ಕಳಿಸ್ಕೊಡ್ತಾ ಇದ್ದೇವೆ. ಯಾರಿಗೆ ನಿತ್ಯ ಆರಾಧನೆ ಮಾಡೋಕ್ಕಾಗಲ್ಲ ಅಥವಾ ಎಲ್ಲೂ ಹೋಗೋಕ್ಕಾಗಲ್ಲ, ಮತ್ತೊಂದು ಏನೂ ಮಾಡೋಕ್ಕಾಗಲ್ಲ ಗುರುಗಳೇ ಅಂದರೆ, ನೀವು ಸಿಂಪಲಾಗಿ ಮಾಲೆ ಧಾರಣೆ ಮಾಡಿಕೊಂಡ್ರೆ ಅದರಲ್ಲಿ ಶನೇಶ್ವರನಿಗೆ ಬೇಕಾಗಿರತಕ್ಕಂಥ ಎಲ್ಲ ಪರಿಹಾರಗಳನ್ನೂ ಸಹ ನಾವೇ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳು, ಭಾಳಷ್ಟು ಹೋಮಗಳಿದೆ, ಒಂದೇ ಸಂಕಲ್ಪ ಸೇವೆ. ಅದರಲ್ಲಿ ನಿಮಗೆ ಬಹುಮುಖ್ಯವಾಗಿ ಸಹಸ್ರ ಶನಿ ಶಾಂತಿ ಹೋಮದ ಜೊತೆಯಲ್ಲಿ ನಾವು ಮಹಾಪ್ರತ್ಯಂಗಿರ ಹೋಮ ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಮಹಾಪ್ರತ್ಯಂಗಿರ ಹೋಮ, ಅದರ ಜೊತೆಯಲ್ಲಿ ವಿಶೇಷವಾಗಿ 1008 ಸಂಖ್ಯೆಯಲ್ಲಿ ಶನೇಶ್ವರನಿಗೆ ಹೋಮವನ್ನು ಶನಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಗುರು ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಅದ್ಭುತವಾಗಿರತಕ್ಕಂಥ ಹೋಮಗಳು ಲೈವಲ್ಲಿ ನಿಮ್ಮ ಹೆಸರು ನಾನೇ ಸಂಕಲ್ಪ ಮಾಡ್ತೀನಿ. ಎಲ್ಲ ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುವಂಥದ್ದು ನೀವು ನೋಡಬಹುದು. ನಾನೇ ಸಂಕಲ್ಪ ಹೇಳ್ಕೊಡ್ತೀನಿ. ನೀವು ಎಲ್ಲೇ ನಿಮ್ಮ ಮನೆಯಲ್ಲೇ ಕುಳಿತುಕೊಂಡು ಅದು ಸಂಕಲ್ಪ ಹೇಳ್ಕೊಳ್ಬಹುದು. ಎಲ್ಲ ಹೋಮಗಳನ್ನು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಕೃಷ್ಣ ಶಾಲ್ಮಲಾ ಒಂದು ರತ್ನಗಳ ಮಾಲೆ ಹಾಗೂ ಕೃಷ್ಣ ವೀಟಿಕಾ ಡಾಲರ್, ಇದೆರಡನ್ನೂ ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರೂ ಸಹ ಬೇಗ ತಡ ಮಾಡಬೇಡಿ. ಸ್ಕ್ರೀನ್ ಮೇಲೆ ನಂಬರ್ಗೆ ವಿವರಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಎಲ್ಲರಿಗೂ ಸಹ ಶನೇಶ್ವರ ಅನುಗ್ರಹವಾಗಲಿ. ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಸ್ನ ನಾನು ಖಂಡಿತವಾಗಿ ಓದ್ತೇನೆ. ಹಾಗೂ ಮುಂದಿನ ವೀಡಿಯೋಗಳು ಮಾಡಲಿಕ್ಕೆ ನನಗೆ ಅನುಕೂಲ ಆಗುತ್ತೆ. ಆ ಸಬ್ಜೆಕ್ಟ್ ನಿಮಗೆ ಏನು ಬೇಕೋ ಆ ಸಬ್ಜೆಕ್ಟ್ಗೆ ನಾನು ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಎಲ್ಲರಿಗೂ ಈ ವಿಡಿಯೋ ಮುಟ್ಟಿಸ್ಬಿಡಿ. ಎಲ್ಲ ಆ ಶನೇಶ್ವರನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಹ ಸಿಗುವಂತಾಗಲಿ. ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಎಲ್ಲರ ಹಣೆಯಲ್ಲಿರಲಿ. ಮಹಾಪ್ರತ್ಯಂಗಿರ
ಮಾತೃಪುತ್ರಂಗಿರಾ ಹೋಮದಿಂದಾಗಿ ನಿಮ್ಮ ಈ ಮಾಟ ಮಂತ್ರ ದೃಷ್ಟಿ ದೋಷ, ಕೆಟ್ಟ ದೃಷ್ಟಿಗಳೆಲ್ಲ ಪರಿಹಾರ ಆಗುತ್ತೆ, ಶನಿಪೀಡೆಗಳು ಪರಿಹಾರ ಆಗುತ್ತೆ. ಮಹಾಪ್ರತ್ಯಂಗಿರಾ ಹೋಮದಿಂದ ದೃಷ್ಟಿ, ನೆಗೆಟಿವ್ ಎನರ್ಜಿ, ಶತ್ರುಬಾಧೆ, ಕೋರ್ಟು ಗಜರಿ ಸಮಸ್ಯೆಗಳು ಪರಿಹಾರ ಆದರೆ ಶನಿ ಶಾಂತಿ ಹೋಮದಿಂದ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.